ಎಷ್ಟೋ ಸಲ ಕುಟುಂಬ ಸ್ನೇಹಿತರು ವೃತ್ತಿ ಜೀವನದ ನಡುವೆ ನಮ್ಮ ಬಗ್ಗೆ ಕಾಳಜಿ ವಹಿಸುವುದನ್ನ ಮರೆತೇ ಬಿಡ್ತೇವೆ. ಸೆಲ್ಫ್ ಕೇರ್ ಅನ್ನೋದು ಸ್ವಾರ್ಥವಲ್ಲ ಅನ್ನೋದನ್ನ ಅರಿತುಕೊಳ್ಳದೆ ಸದಾ ಬೇರೆಯವರ ಕ್ಷೇಮದಲ್ಲೇ ಕಾಲ ಕಳೆದು ಬಿಡ್ತೇವೆ. ಈ ವರ್ಷವೇನೋ ಮುಗಿಯುತ್ತಾ ಬಂತು. 2025ರಿಂದಲಾದರೂ ನಿಮ್ಮ ಬಗ್ಗೆಯೂ ಸ್ವಲ್ಪ ಯೋಚಿಸಿ. ಆ ನಿಟ್ಟಿನಲ್ಲಿ ನಿಮ್ಮ ವೈಯಕ್ತಿಕ ಏಳಿಗೆಗೆ ಸಹಕಾರಿಯಾಗುವ ಒಂದಿಷ್ಟು ಗುರಿಗಳ ಬಗ್ಗೆ ಇಲ್ಲಿದೆ ಡೀಟೇಲ್ಸ್. ನ್ಯೂ ಇಯರ್ ನ್ಯೂ ರೆಸಲ್ಯೂಷನ್ಗೆ ಬೆಸ್ಟ್ ಟಿಪ್ಸ್. ನಿಮ್ಮ ವೈಯಕ್ತಿಕ ಏಳಿಗೆಗೆ ಸಹಕಾರಿಯಾಗುವ ಗುರಿಗಳಿವು. ಎಲ್ಲರ ಕಾಳಜಿ ಜೊತೆಗೆ ನಿಮ್ಮ ಬಗ್ಗೆಯೂ ಯೋಚಿಸಿ ಕಾಳಜಿ ವಹಿಸಿ. ಪ್ರತಿಯೊಬ್ಬರಿಗೂ ಹೊಸ ವರ್ಷಕ್ಕೆ ಹಲವಾರು ಹೊಸ ಗುರಿಯನ್ನ ಹೊಂದಿರ್ತಾರೆ. ಅವುಗಳಲ್ಲಿ ತೂಕವನ್ನ ಕಳೆದುಕೊಳ್ಳೋದು, ಸಾಮಾಜಿಕ ಮಾಧ್ಯಮವನ್ನ ತ್ಯಜಿಸೋದು, ಮದ್ಯ ಸೇವನೆಯನ್ನ ತ್ಯಜಿಸೋದು ಮತ್ತು ಇನ್ನೂ ಕೆಲವು ಗುರಿಗಳು ಕೇಳಲು ಖುಷಿ ನೀಡುತ್ತೆ. ಆದ್ರೆ ಅವುಗಳನ್ನ ಸಾಧಿಸೋದು ಬಹಳ ಕಷ್ಟ. ಹಾಗಾಗಿ ಹೆಚ್ಚಿನವರು ಇದನ್ನ ಅರ್ಧದಲ್ಲೇ ಕೈಬಿಡುತ್ತಾರೆ. ಹೊಸ ವರ್ಷದ ನಿರ್ಣಯವು ಸಾಮಾನ್ಯವಾಗಿ ಉತ್ತಮ ಅಭ್ಯಾಸವನ್ನ ಆರಿಸಿಕೊಳ್ಳಲು ಅಥವಾ ಅನಪೇಕ್ಷಿತ ನಡವಳಿಕೆಯನ್ನ ಬದಲಾಯಿಸಲು ಮತ್ತು ಮುಂಬರುವ ವರ್ಷದಲ್ಲಿ ಅದನ್ನ ಸಾಧಿಸಲು ಸಾಮಾನ್ಯವಾಗಿ ಅಳವಡಿಸಿಕೊಂಡಿರುವ ಸಂಪ್ರದಾಯವಾಗಿದೆ. ಇದು ಜೀವನದಲ್ಲಿ ಮತ್ತು ಚಟುವಟಿಕೆಯ ಕಡೆಗೆ ನಿಮ್ಮ ಗಮನವನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ. ಆದರೆ ಸುಧಾರಿತ ಯೋಜನೆಯೊಂದಿಗೆ ನಿಮಗೆ ಸ್ಪಷ್ಟತೆಯನ್ನ ಒದಗಿಸುವಲ್ಲಿ ಸಹಾಯ ಮಾಡುತ್ತದೆ. ನಿಮ್ಮ ಹೊಸ ವರ್ಷದ ನಿರ್ಣಯಗಳನ್ನ ನಿಮ್ಮ ವೈಯಕ್ತಿಕ ಬೆಳವಣಿಗೆಯ ಸುತ್ತಲೂ ಇರಿಸಿಕೊಳ್ಳಿ. ನಿಮಗೆ ಸಹಾಯವಾಗಬಲ್ಲ ಕೆಲವೊಂದು ಹೊಸ ವರ್ಷದ ನಿರ್ಣಯಗಳನ್ನ ನೋಡೋಣ ಬನ್ನಿ. ನಿಮ್ಮ ಸಂಬಂಧದ ಮೇಲೆ ಕೇಂದ್ರೀಕರಿಸಿ. ನಿಮ್ಮ ಪ್ರೀತಿ ಪಾತ್ರರೊಂದಿಗಿನ ನಿಮ್ಮ ಸಂಬಂಧಗಳನ್ನು ಪೋಷಿಸಿ ಮತ್ತು ಆದ್ಯತೆ ನೀಡಿ. ಅದು ನಿಮ್ಮ ಕುಟುಂಬ, ಸ್ನೇಹಿತರು ಅಥವಾ ಸಹೋದ್ಯೋಗಿಗಳೇ ಆಗಿರಲಿ, ಸಮಯ ಮತ್ತು ಶ್ರಮವನ್ನು ಹೂಡಿಕೆ ಮಾಡಲು ಪ್ರಯತ್ನಿಸಿ. ಅವರೊಂದಿಗೆ ಅರ್ಥಪೂರ್ಣ ಸಂಪರ್ಕವನ್ನ ಕಟ್ಟಿಕೊಳ್ಳಿ. ಅದು ನಿಮ್ಮ ಬಂಧಗಳನ್ನು ಬಲಪಡಿಸುತ್ತದೆ ಮತ್ತು ನಿಮ್ಮ ಭಾವನಾತ್ಮಕ ಅಸ್ತಿತ್ವಕ್ಕೆ ಧನಾತ್ಮಕವಾಗಿ ಕೊಡುಗೆ ನೀಡುತ್ತದೆ. ಹೊಸ ಅನುಭವಗಳನ್ನ ಪ್ರಯತ್ನಿಸಿ. ಹೊಸ ವಿಷಯಗಳನ್ನ ಅನ್ವೇಷಿಸಲು ಮತ್ತು ಪ್ರಯತ್ನಿಸಲು, ಜೀವನಕ್ಕೆ ಸಮೃದ್ಧವಾದ ಅನುಭವ ಮತ್ತು ಆಯಾಮವನ್ನ ಸೇರಿಸುವ ಹೊಸ ಅನುಭವಗಳನ್ನ ಹೊಂದಲು ಯಾವಾಗಲೂ ಅನ್ವೇಷಣೆಯನ್ನ ಆರಿಸಿಕೊಳ್ಳಬೇಕು. ಒಬ್ಬರು ತಮ್ಮ ಕಂಫರ್ಟ್ ಝೋನ್ ಅನ್ನ ಮೀರಿ ಹೆಜ್ಜೆ ಹಾಕಲು ಪ್ರಯತ್ನಿಸಬೇಕು ಮತ್ತು ಸ್ವಯಂ ಶೋಧನೆ ಮತ್ತು ಸ್ವಯಂ ಬೆಳವಣಿಗೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ತೊಡಗಿಕೊಳ್ಳಿ. ವಿವಿಧ ಸಂಸ್ಕೃತಿಗಳಲ್ಲಿ ತೊಡಗಿಸಿಕೊಳ್ಳಿ ಮತ್ತು ಅದರ ಬಗ್ಗೆ ಎಲ್ಲವನ್ನ ತಿಳಿದುಕೊಳ್ಳಿ ಮತ್ತು ಕಲಿಯಿರಿ. ಪರಿಶೋಧನೆಯ ಕ್ರಿಯೆಯು ಒಬ್ಬರ ಆತ್ಮವಿಶ್ವಾಸದ ಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಸೃಜನಶೀಲತೆಯನ್ನ ಪ್ರಚೋದಿಸುತ್ತದೆ. ಆರೋಗ್ಯ ಮತ್ತು ಕ್ಷೇಮ. ಜೀವನದಲ್ಲಿ ಆರೋಗ್ಯವು ಯಾವಾಗಲೂ ನಿಮ್ಮ ಮೊದಲ ಆದ್ಯತೆಯಾಗಿರಬೇಕು. ಆದ್ದರಿಂದ ಮುಂದಿನ ವರ್ಷ ಸಮತೋಲಿತ ಮತ್ತು ಹೆಚ್ಚು ಸೂಕ್ತವಾದ ಜೀವನ ಶೈಲಿಯನ್ನು ಹೊಂದಲು ಪ್ರಯತ್ನಿಸಿ. ಶಕ್ತಿ ತರಬೇತಿ ಮತ್ತು ಕಾರ್ಡಿಯೋ ವ್ಯಾಯಾಮಗಳಂತಹ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಮತ್ತು ನಿಮ್ಮ ಭಾವನಾತ್ಮಕ ಆರೋಗ್ಯ ಮತ್ತು ಸ್ಥಿತಿಗೆ ಸಮಾನ ಗಮನವನ್ನು ನೀಡಿ. ಪ್ರತಿದಿನ ನಿಮಗಾಗಿ ಅರ್ಧ ಗಂಟೆ ಮೀಸಲಿಡಿ. ಧ್ಯಾನ ಅಥವಾ ಯೋಗವನ್ನ ಅಭ್ಯಾಸ ಮಾಡಲು ಪ್ರಯತ್ನಿಸಿ. ಇದು ಮನಸ್ಸು, ದೇಹ ಮತ್ತು ಆತ್ಮಕ್ಕೆ ಅನನ್ಯ ಪ್ರಯೋಜನಗಳನ್ನ ನೀಡುತ್ತೆ. ಇದು ನಿಮ್ಮ ದೇಹದಲ್ಲಿ ಉಸಿರಾಟದ ನಿಯಂತ್ರಣ, ಸಾವಧಾನತೆ ಮತ್ತು ನಮ್ಯತೆಯನ್ನ ಸುಧಾರಿಸುತ್ತದೆ. ಆರ್ಥಿಕ ಯೋಗಕ್ಷೇಮ. ಹಣಕಾಸಿನ ಸಬಲೀಕರಣವು ಸಮಯದೊಂದಿಗೆ ಸಂಭವಿಸುವ ಪರಿವರ್ತನೆಯ ಪ್ರಕ್ರಿಯೆಯಾಗಿದೆ. ಆದಾಗ್ಯೂ ಕಾಲಾನಂತರದಲ್ಲಿ ಅದನ್ನು ಸಾಧಿಸಲು ಒಬ್ಬರು ಕಷ್ಟಪಟ್ಟು ಕೆಲಸ ಮಾಡಬೇಕು ಮತ್ತು ಅವರ ಗುರಿಗಳ ಕಡೆಗೆ ಪ್ರಾಮಾಣಿಕತೆಯನ್ನ ಪ್ರಯತ್ನಿಸಬೇಕು. ಕಾರ್ಯತಂತ್ರದ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಆರ್ಥಿಕ ಸಾಕ್ಷರತೆಯನ್ನ ಬೆಳೆಸುವ ಮೂಲಕ ಉಳಿತಾಯ ಮತ್ತು ಖರ್ಚು ಮಾಡುವ ಅಭ್ಯಾಸಗಳ ಮೇಲೆ ಕೆಲವು ಸ್ಪಷ್ಟ ಗುರಿಗಳನ್ನು ಹೊಂದಿಸಿ ನಿಮ್ಮ ಹಣವನ್ನ ಸರಿಯಾದ ಕಡೆಯಲ್ಲಿ ಹೂಡಿಕೆ ಮಾಡುವ ಪ್ರಕ್ರಿಯೆಯನ್ನ ಆರಿಸಿಕೊಳ್ಳಿ. ನಿಮಗೆ ನೀವೇ ಆದ್ಯತೆ ನೀಡಿ. ಸ್ವಯಂ ಆರೈಕೆಗೆ ಆದ್ಯತೆ ನೀಡಿ ಮತ್ತು ಬೇಡಿಕೆಯ ಪ್ರಪಂಚದೊಂದಿಗೆ ಶಾಂತಿಯನ್ನ ಮಾಡಿಕೊಳ್ಳಿ. ಹೆಚ್ಚು ಉದ್ದೇಶಪೂರ್ವಕ ಮತ್ತು ಕಡಿಮೆ ಅಪಾಯಕಾರಿ ಕ್ರಮಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿ. ಅದು ಚಿಂತನಶೀಲ ಮತ್ತು ಧನಾತ್ಮಕ ಬದಲಾವಣೆಗಳನ್ನು ಅಥವಾ ಜೀವನದಲ್ಲಿ ಫಲಿತಾಂಶಗಳನ್ನು ತರುತ್ತೆ. ನಿಮ್ಮ ಗಡಿಗಳನ್ನು ರೂಪಿಸಿ. ಒತ್ತಡ ಮತ್ತು ಆತಂಕವನ್ನ ನಿರ್ವಹಿಸಲು ಕಲಿಯಿರಿ ಮತ್ತು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಸಂಯೋಜಿಸುವ ವಿಶ್ರಾಂತಿ ಮತ್ತು ಸಾವಧಾನತೆಯನ್ನ ಉತ್ತೇಜಿಸುವ ಚಟುವಟಿಕೆಗಳನ್ನ ಮಾಡಿರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51,
ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.